ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇವತ್ತು 3 ದಿನದ ವ್ಲಾಗ್ ಆಗಿರುತ್ತೆ. 3 ದಿನದ ಸೇರಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆಯೇ ಹೊರಗಡೆ ಸಿಗೋ ಥರ ಪರ್ಫೆಕ್ಟಾಗಿ ಚೀಸ್ ಬರ್ಸ್ಟ್ ಪಿಜ್ಜಾ ಕೂಡ ಟ್ರೈ ಮಾಡಿದ್ದೆ. ಪರ್ಫೆಕ್ಟಾಗಿ ಬಂದಿತ್ತು. ಅಂದರೆ ಪಿಜ್ಜಾ ಸಾಸಿಂದ ಹಿಡಿದು ಹಾಗೆಯೇ ಪಿಜ್ಜಾ ಬೇಸ್ ಎಲ್ಲ ಕೂಡ ನಾನೇ ಟ್ರೈ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಹೊರಗಡೆ ಸಿಗುತ್ತಲ್ವ ಅದೇ ಥರ ಇತ್ತು. ಅವನ್ನ ಬಳಸ್ದೇನೆ ಚಪಾತಿ ತವ ಮೇಲೆ ಮಾಡಿರುವಂಥ ಪಿಜ್ಜಾ ಇದು. ಇದ್ರ ಕಂಪ್ಲೀಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಅದಕ್ಕಿಂತ ಮುಂಚೆ ಒಂದು ರಂಗೋಲಿ ಡಿಸೈನ್ನ ನೋಡ್ಕೊಂಡು ಬನ್ನಿ. ಇವತ್ತಿನ ರಂಗೋಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಡೈಲಿ ಹಾಕೋದಕ್ಕೆ ಚೆನ್ನಾಗಿರುತ್ತೆ. ತುಂಬ ಪುಟ್ಟದಾಗಿಯೂ ಇಲ್ಲ, ತುಂಬ ಓವರ್ ಆಗಿಯೂ ಕೂಡ ಇರಲಿಲ್ಲ. ಇನ್ನು ಈವ್ನಿಂಗ್ ಸ್ನ್ಯಾಕ್ಸ್ಗೋಸ್ಕರ ಅಂತ ಬೇಬಿಕಾರ್ನ್ ಇತ್ತು ಮತ್ತು ಹೂಕೋಸ್ ಕೂಡ ಇತ್ತು. ಆ ಎರಡನ್ನು ಮಿಕ್ಸ್ ಮಾಡಿಕೊಂಡು ಡ್ರೈ ಬೇಬಿಕಾರ್ನ್ ಮತ್ತು ಡ್ರೈ ಗೋಬಿ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡಿಕೊಂಡು ಮಾಡ್ಕೋತಾ ಇದ್ದೀನಿ. ಇದ್ರ ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ನಾನು, ಸೊ ಹಾಗಾಗಿ ಇಲ್ಲೇನು ಶೇರ್ ಮಾಡ್ತಾ ಇಲ್ಲ. ಈವ್ನಿಂಗ್ ಸ್ನ್ಯಾಕ್ಸ್ಗಂತೂ ಪರ್ಫೆಕ್ಟಾಗಿರುತ್ತೆ. ನಿಮ್ಮ ಮನೇಲಿ ಏನಾದ್ರೂ ಏರ್ ಫ್ರೈಯರ್ ಇದ್ದರೆ ಅದರಲ್ಲೂ ಸಹ ನೀವು ಬೇಕ್ ಮಾಡ್ಕೋಬೋದು. ಆವಾಗ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳೋ ಅಗತ್ಯ ಇರೋದೇ ಇಲ್ಲ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ನಾನು ಮೊದಲೇ ಹೇಳಿದಾಗೆ ಪರ್ಫೆಕ್ಟಾಗಿರುತ್ತೆ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಮಾಡ್ಕೊಳ್ಳೋದು ಕೂಡ ತುಂಬಾ ಸುಲಭವಾಗಿರುತ್ತೆ. ಅಂದರೆ ಜಾಸ್ತಿ ಹೊತ್ತು ಬೇಯಿಸ್ಕೊಂಡು ಬಜ್ಜಿ ಬೋಂಡ ಮಾಡ್ಕೋತೀವಲ್ಲ, ಆ ಥರ ಏನು ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ಇದು ಹಿಟ್ಟು ಕಲಿಸ್ಕೊಳ್ಳೋದಕ್ಕೂ ಕೂಡ ಬೇಗ ಆಗುತ್ತೆ, ಹಾಗೆಯೇ ಫ್ರೈ ಮಾಡ್ಕೊಳ್ಳೋದಕ್ಕೂ ಕೂಡ ಬೇಗ ಆಗುತ್ತೆ. ಇನ್ನು ಮನೆಗೆ ಮಧ್ಯಾಹ್ನ ಟೈಮ್ನಲ್ಲಿ ಗೆಸ್ಟ್ ಬಂದಿದ್ದರು. ಅವ್ರಿಗೋಸ್ಕರ ಲಂಚ್ ಪ್ರಿಪೇರ್ ಮಾಡಿದ್ದೇನೆ ಇತ್ತು. ಸೊ ಡಿನ್ನರ್ ಏನು ಪ್ರಿಪೇರ್ ಮಾಡೋ ಹಾಗಿರಲಿಲ್ಲ. ಹಾಗಾಗಿ ಏನಾದ್ರೂ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಈ ಥರ ಸಿಂಪಲಾಗಿ ಮಾಡ್ಕೊಂಡಿದ್ದೆ. ಇನ್ನು ಅವರಿಗೋಸ್ಕರ ಲಂಚ್ ಟೈಮ್ನಲ್ಲಿ ಸ್ವಲ್ಪ ಬೋಂಡ ಕೂಡ ಮಾಡಿದ್ದೆ. ಅದರ ಹಿಟ್ಟು ಸ್ವಲ್ಪ ಮಿಕ್ಕೊಂಡಿತ್ತು, ಅದರಿಂದನೂ ಕೂಡ ಇವಾಗ ಬೋಂಡನ ಮಾಡ್ಕೋತಾ ಇದ್ದೀನಿ. ಈ ಥರ ಏನಾದ್ರೂ ಮಾಡಿದಾಗ ಡೆಫಿನೆಟ್ಲಿ ಅವ್ರಿಗೆ ಒನ್ ಟೈಮ್ಗಂತೂ ಮಾಡೋದಕ್ಕಾಗೋದೇ ಇಲ್ಲ ಗೆಸ್ಟ್ ಜಾಸ್ತಿ ಬಂದಿರ್ತಾರೆ ಮತ್ತು ಮಿಕ್ಕೊಳ್ಳೋ ಹಾಗೇ ಮಾಡಬೇಕಾಗುತ್ತೆ. ಸ್ವಲ್ಪ ಜಾಸ್ತಿನೇ ಮಾಡಬೇಕಾಗುತ್ತೆ ಅಂತ ಜಾಸ್ತಿನೇ ಮಾಡಿರ್ತೀನಿ. ಅದು ಈ ಥರ ಮಿಕ್ಕೋಗ್ಬಿಡುತ್ತೆ. ಇನ್ನು ಡ್ರೈ ಬೇಬಿಕಾರ್ನ್ ಮತ್ತು ಈ ಡ್ರೈ ಗೋಬಿ ಮಾಡಿದ್ದೆ ಅಲ್ವಾ, ಅದಕ್ಕೆ ಟೊಮ್ಯಾಟೊ ಕೆಚಪ್ ಕೂಡ ಹಾಕ್ಕೊಂಡು ತಿನ್ಬೋದು. ಆ ಥರ ಇಷ್ಟ ಆಗೋದಿಲ್ಲ ನಮಗೆ, ಹೆಲ್ದಿಯಾಗಿರಬೇಕು ಅಂತಂದರೆ ನೀವು ಇದನ್ನು ಬೇಕ್ ಮಾಡಿಕೊಂಡು ಅದಕ್ಕೆ ಈ ಗ್ರೀನ್ ಚಟ್ನಿ ಇರುತ್ತಲ್ವ ಅದನ್ನು ಹಾಕಿ ಕೂಡ ಸರ್ವ್ ಮಾಡ್ಬೋದು. ನಾನು ಆಲ್ರೆಡಿ ಗ್ರೀನ್ ಚಟ್ನಿ ಮಾಡಿ ಸ್ಟೋರ್ ಮಾಡ್ಕೊಂಡಿದ್ದೆ. ಅದ್ರ ಕಂಪ್ಲೀಟ್ ರೆಸಿಪಿನ ಹಿಂದಿನ ವೀಡಿಯೋಗಳಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ನೋಡಿ. ಅಂದರೆ ರೀಸೆಂಟ್ ವೀಡಿಯೋಗಳಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ನೋಡಿ. ಈ ಥರ ಹೆಲ್ದಿಯಾಗಬೇಕು ಅಂದರೆ ಮಾಡ್ಕೋಬೋದು ಅಂತ ಅಷ್ಟೇ. ಸೈಡ್ ಡಿಶ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಅಂತಲ್ಲ, ತುಂಬ ರೆಸಿಪಿಗಳಿಗೆ ಇದನ್ನು ಬಳಸ್ಕೋಬೋದು. ಇನ್ನು ಪಿಜ್ಜಾ ಮಾಡ್ಕೊಳ್ಳೋದಕ್ಕೆ ಅಂತ 1 ಕಪ್ ಹಾಲಿಗೆ ಇನ್ಸ್ಟೆಂಟ್ ಈಸ್ಟನ್ನು ಹಾಕಿ ಒಂದು 10 ನಿಮಿಷ ಬಿಟ್ಟಿರ್ತೀನಿ ಅಷ್ಟೇ. ಇನ್ಸ್ಟೆಂಟ್ ಈಸ್ಟ್ ಹೆಂಗಿರುತ್ತೆ ಅಂತಂದರೆ ಈ ಥರ ಇರುತ್ತೆ. ನಿಮಗೆ ಆನ್ಲೈನಲ್ಲೆಲ್ಲ ಆರಾಮಾಗಿ ಸಿಕ್ಬಿಡುತ್ತೆ. ಒಂದು ಚಿಕ್ಕ ಬಾಟಲ್ನಲ್ಲಿ ಕೊಟ್ಟಿರ್ತಾರೆ. ಇದೇನು 25 ಇಲ್ಲ 30 ರೂಪೀಸ್ ಇರಬೇಕಷ್ಟೇ. ಇನ್ನು ಪಿಜ್ಜಾ ಮಾಡ್ಕೊಳ್ಳೋದಕ್ಕೆ ಅಂತ ಚೀಸ್ ಕೂಡ ಬೇಕು. ನಾನೇ ಕಟ್ ಮಾಡಿ ಈ ಥರ ಚೀಸ್ ಮೊಸರೆಲ್ಲ ಚೀಸ್ ಬರುತ್ತಲ್ವ ಆ ಥರ ಮಾಡಿಟ್ಕೊಂಡಿದ್ದೆ.
ಇನ್ನು ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ಸಹ ಬೇಕಾಗುತ್ತೆ. ಈಸ್ಟ್ ಹಾಕಿದ್ರೂ ಕೂಡ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ಬೇಕು. ಅದನ್ನು ಕೂಡ ಒಂದು ಸೈಡಲ್ಲಿ ಎತ್ತಿಟ್ಕೋತೀನಿ, ಯಾಕೆಂದರೆ ಯಾವುದನ್ನು ಮಿಸ್ ಮಾಡ್ಕೋಬಾರ್ದು, ಮರ್ತೋಗಬಾರ್ದು ಹಾಕೋದನ್ನು ಅಂತ ಈ ಥರ ರೆಡಿ ಮಾಡ್ಕೊಳ್ಳೋದು. ಇನ್ನು ಒಂದು ಮಿಕ್ಸಿಂಗ್ ಬೌಲ್ನ ಇಟ್ಕೊಂಡಿದ್ದೀನಿ. ಆದಷ್ಟು ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ನ ಇಟ್ಕೋಬೇಕು. ಅದಕ್ಕೆ ಕಣ್ಣಳ್ತೆಲೇ 1 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀನಿ. ನಾನು ತುಂಬ ಕಡಿಮೆ ಅಳತೆ ಮಾಡ್ಕೊಂಡು ಹಾಕ್ಕೊಳ್ಳೋದು. ಕಣ್ಣಳ್ತೆಲೇ ಗೊತ್ತಾಗ್ಬಿಡುತ್ತೆ, ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ತೊಂದರೆ ಇಲ್ಲ, ಮತ್ತೆ ಅಳತೆ ಮಾಡ್ಕೊಳ್ಳೋದೇನು ಅಂತ ಈ ಥರ ಮಾಡ್ಕೋತೀನಿ. ಮೈದಾ ಹಿಟ್ಟನ್ನು ಜರಡಿ ಇಟ್ಕೋತಾ ಇದ್ದೀನಿ. ಯಾವುದೇ ಹಿಟ್ಟು ಹಾಕಿರ್ಬೋದು, ಏನಾದ್ರೂ ರೆಸಿಪಿ ಮಾಡ್ಕೊಳ್ಳೋವಾಗ ಡೈರೆಕ್ಟಾಗಿ ಹಾಗೆ ಸೇರಿಸ್ಕೊಳ್ಳೋದಕ್ಕಿಂತ ಸ್ವಲ್ಪ ಜರಡಿ ಇಟ್ಕೊಂಡು ಸೇರಿಸ್ಕೊಂಡ್ರೆ ಹಿಟ್ಟು ಕೂಡ ಕ್ಲೀನಾಗಿರುತ್ತೆ. ಹಾಗೆ ಹಸಿಟ್ಟು ಸಹ ಈ ಥರ ಲೂಸ್ ಆಗಿರುತ್ತೆ, ಅಂದರೆ ಸಡಿಲ ಆಗಿರುತ್ತೆ. ಹಿಟ್ಟನ್ನು ಕಲಿಸ್ಕೊಳ್ಳೋವಾಗ ತುಂಬ ಈಸಿ ಆಗುತ್ತೆ ಅಂತ. ಹಾಗೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ 1/4 ಸ್ಪೂನಷ್ಟು ಬೇಕಿಂಗ್ ಪೌಡರ್, ಹಾಗೆ 1/4 ಸ್ಪೂನ್ಗಿಂತ ಕಡಿಮೆ ಬೇಕಿಂಗ್ ಸೋಡಾನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಕ್ಕರೆನೂ ಸಹ ಸೇರಿಸ್ಕೊತೀನಿ, ಒಳ್ಳೆ ಕಲರ್ ಬರುತ್ತೆ ಅಂತ. ಇವಾಗ ಮೊದಲಿಗೆ ಇದನ್ನೆಲ್ಲ ಡ್ರೈ ಮಿಕ್ಸ್ನ ಮಾಡ್ಕೋಬೇಕು. ಅದಾದ ನಂತರ ಹಾಲಿನ ಜೊತೆ ಈಸ್ಟನ್ನು ಹಾಕಿಟ್ಟಿದ್ವಿ ಅಲ್ವಾ, ಅದನ್ನು ಇದರೊಳಗಡೆ ಸೇರಿಸ್ಕೊಂಡು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಂಡು ಕಲಿಸ್ಕೋಬೇಕು. ಈ ಹಂತದಲ್ಲಿ ಸ್ವಲ್ಪ ಎಣ್ಣೆನೂ ಸಹ ಹಾಕ್ಕೊಂಡಿದ್ದೆ, ಎಲ್ಲೋ ಸ್ಕಿಪ್ ಆಗಿಬಿಟ್ಟಿದೆ. ಎಣ್ಣೆನ ಹಾಕಿ ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕು. ಈ ಥರ ಲೂಸಾಗಿಯೇ ಇರಬೇಕು. ನಾವು ಫುಲ್ ಚಪಾತಿ ಹಿಟ್ಟನ್ನು ಕಲಿಸ್ಕೋತೀವಲ್ವ, ಆ ಥರ ಗಟ್ಟಿಯಾಗಿ ಕಲಿಸ್ಕೋಬಾರ್ದು. ಈ ಥರ ಫುಲ್ ಸೂಪರ್ ಸಾಫ್ಟಾಗಿಯೇ ಇರಬೇಕು. ಆವಾಗಲೇ ನಮಗೆ ಬೇಸ್ ಪರ್ಫೆಕ್ಟಾಗಿ ಬರೋದು. ಚಪಾತಿ ಥರ ಆಗಿಬಿಟ್ರೆ ಗಟ್ಟಿಯಾಗಿಬಿಡುತ್ತೆ. ಈ ಥರ ಸಾಫ್ಟಾಗಿರಬೇಕು. ನೋಡ್ತಿದ್ದೀರಾ ಅಲ್ವಾ ಯಾವ ಥರ ಹಿಟ್ಟು ರೆಡಿಯಾಗಿದೆ ಅಂತ. ಇದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಈ ಥರ ಫ್ಲ್ಯಾಟ್ ಥರ ಮಾಡಿಕೊಂಡು ಒಂದು ಲಿಡ್ ಅಥವಾ ಒಂದು ಪಾತ್ರೆನ ಈ ಥರ ಮುಚ್ಚಿಟ್ಟಿರ್ತೀನಿ. ಟೈಮ್ ಇತ್ತು ಅಂದರೆ ಇದನ್ನು 2 hours 3 hours ಸಹ ಬಿಡ್ಬೋದು. ನಾನು ಇದನ್ನು ಒಂದು 20 ನಿಮಿಷ ಬಿಟ್ಟಿದ್ದೆ ಅಷ್ಟೇ, ಆದರೂ ಕೂಡ ಪರ್ಫೆಕ್ಟಾಗಿ ಬೇಸ್ ಅನ್ನೋದು ರೆಡಿಯಾಗಿತ್ತು. ನಿಮಗೆ ಟೈಮ್ ಇತ್ತು ಅಂದರೆ ಜಾಸ್ತಿ ಗಂಟೆಗಳು ಬಿಟ್ಟರೆ ಇನ್ನೂ ಸಾಫ್ಟಾಗಿ ಬರುತ್ತೆ, ಇನ್ನೂ ಚೆನ್ನಾಗಿ ಕೂಡ ಬರುತ್ತೆ. ಇನ್ಸ್ಟೆಂಟ್ ಈಸ್ಟನ್ನು ಬಳಸ್ಕೊಂಡಿರೋದ್ರಿಂದ ತುಂಬ ಜಾಸ್ತಿ ಹೊತ್ತೇನೋ ಇಟ್ಕೊಳ್ಳೋ ಅಗತ್ಯ ಇರೋದಿಲ್ಲ. ಆರಾಮಾಗಿ ಒಂದು 10 ನಿಮಿಷ 20 ನಿಮಿಷ ಬಿಟ್ಟು ಸಹ ಮಾಡ್ಕೋಬೋದು. ಇನ್ನು ಪಿಜ್ಜಾ ಸಾಸ್ ಕೂಡ ನಾನೇ ರೆಡಿ ಮಾಡ್ಕೊಂಡಿದ್ದೆ. ಇದ್ರ ರೆಸಿಪಿ ನಾನು ಒಂದು ಶೂಟೇ ಮಾಡ್ಕೊಂಡಿರಲಿಲ್ಲ, ಅಂದರೆ ಪಿಜ್ಜಾನ ಶೇರ್ ಮಾಡಬೇಕು ಅಂತಲೇ ಅಂದ್ಕೊಂಡಿರಲಿಲ್ಲ, ಮನೆಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಯಾವಾಗಲೂ ಪರ್ಫೆಕ್ಟಾಗಿರುವಂಥ ರೆಸಿಪಿನೇ ಶೇರ್ ಮಾಡ್ತಿರ್ತೀವಲ್ವ, ಕರೆಕ್ಟಾಗಿ ಬರುತ್ತೆ ಹೀಗೆ ಮಾಡಿ ಅಂತ. ಕೆಲವೊಂದು ಸಾರಿನೂ ಕೂಡ ನಾವು ಟ್ರೈ ಮಾಡಿರ್ತೀವಲ್ವ, ಟ್ರಯಲ್ ಆ್ಯಂಡ್ ಎರರ್ ಥರ, ಅದನ್ನು ಕೂಡ ಶೇರ್ ಮಾಡಬೇಕು ಅಂತ ಇವತ್ತು ಈ ರೆಸಿಪಿನ ಶೂಟ್ ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ಟೈಮ್ ನಾನು ಪಿಜ್ಜಾ ಸಾಸ್ನ ರೆಡಿ ಮಾಡಿದಾಗ ಡೆಫಿನೆಟ್ಲಿ ಶೇರ್ ಮಾಡ್ತೀನಿ. ಇವಾಗ ಸ್ವಲ್ಪ ಸ್ವೀಟ್ ಕಾರ್ನು ಕೂಡ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಇರಲಿಲ್ಲ, ಸ್ವಲ್ಪ ಟಾಪಿಂಗ್ಸ್ಗೆ ಬರೀ ಸ್ವೀಟ್ ಕಾರ್ನ್ ಮತ್ತು ಆನಿಯನ್ಸ್ ಮತ್ತು ಪನ್ನೀರ್ನ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡು ಸ್ವೀಟ್ ಕಾರ್ನ ಬೇಯೋದಕ್ಕೆ ಇಟ್ಕೊಂಡಿದ್ದೆ. ಬರೀ 1 ಟೈಮ್ಗೆ ಆಗೋ ಅಷ್ಟು ಮಾತ್ರ. ನಾನಿವತ್ತು ಮಾಡ್ತಾ ಇರೋದು ಒಂದೇ ಪಿಜ್ಜಾ ಅಷ್ಟೇ, ಅದಕ್ಕೆ ಇಷ್ಟು ಬೇಕಾಗುತ್ತೆ. ಇವಾಗ ಪನ್ನೀರ್ನೂ ಸಹ ಕಟ್ ಮಾಡ್ಕೋತಾ ಇದ್ದೀನಿ. ಸಣ್ಣ ಸಣ್ಣ ಕ್ಯೂಬ್ಸ್ಗಳಾಗಿ ಕಟ್ ಮಾಡ್ಕೊಳ್ಳೋದು. ಇನ್ನು ನಾವು ಪನ್ನೀರ್ ಬಟರ್ ಮಸಾಲಾಗಿ ಮಾಡ್ಕೋತೀವಲ್ವ, ಅಷ್ಟು ಸೈಜಲ್ಲಿ ಬೇಡ, ಅದಕ್ಕಿಂತ ಸ್ವಲ್ಪ ಸಣ್ಣ ಸೈಜಲ್ಲಿ ಮಾಡ್ಕೋಬೇಕು. ಏಕೆ ಅಂತಂದರೆ ಒಂದೇ ಕಡೆ ಸಿಕ್ಬಿಡುತ್ತೆ ಒಂದೊಂದು ಪನ್ನೀರು, ಎಲ್ಲ ಕಡೆ ಸಿಕ್ಕಿದ್ರೇ ಚೆನ್ನಾಗಿರೋದು. ಒಂದೊಂದು ಬೈಟಲ್ಲೂ ಒಂದೊಂದು ಪನ್ನೀರ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ. ಇವಾಗ ಅದನ್ನು ಸಹ ಕಟ್ ಮಾಡ್ಕೊಂಡಿದ್ದ ನಂತರ ಈರುಳ್ಳಿನೂ ಕೂಡ ಸಣ್ಣದಾಗಿ ಉದ್ದುದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇಲ್ಲಿ ಸ್ವೀಟ್ ಕಾರ್ನ್ ಸಹ ಬೆಂದಿರುತ್ತೆ. ಸ್ವೀಟ್ ಕಾರ್ನ್ಗೆ ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸ್ಕೊಂಡಿದ್ದೆ. ಇವಾಗ ಇನ್ನೊಂದು ಪ್ಯಾನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕಿ ಅದಕ್ಕಾದ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ ಪನ್ನೀರ್ನ ಹಾಕಿ ಇದನ್ನು ಫ್ರೈ ಮಾಡ್ಕೋಬೇಕು. ಹಾಗೆಯೇ ಇದಕ್ಕೆ ಸ್ವಲ್ಪ ಪೆರಿ ಪೆರಿ ಮಸಾಲಾನ ಹಾಕಿ ಫ್ರೈ ಮಾಡ್ಕೋತೀನಿ, ಇನ್ನೂ ರುಚಿಯಾಗಿ ಬರುತ್ತೆ ಅಂತ. ಪೆರಿ ಪೆರಿ ಮಸಾಲ ಇಲ್ಲ ಅಂತಂದರೆ ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪನ್ನು ಹಾಕಿ ಫ್ರೈ ಮಾಡ್ಕೋಬೋದು. ಅದು ಕೂಡ ಸೇಮ್ ಟೇಸ್ಟೇ ಬರುತ್ತೆ. ಆದರೆ ಈ ಪೆರಿ ಪೆರಿ ಮಸಾಲ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಇವಾಗ ಇದನ್ನು ಸಿಮ್ನಲ್ಲೇ ಇಟ್ಕೊಂಡು ಇನ್ನೊಮ್ಮೆ ಮಿಕ್ಸ್ ಮಾಡ್ಕೋಬೇಕು. ಈ ಪನ್ನೀರ್ ಮೇಲ್ಗಡೆ ಏನಿತ್ತಲ್ವ, ಪನ್ನೀರ್ ಕೋಟಿಂಗ್ ಆಗಿರುತ್ತಲ್ವ, ಅದು ಚೆನ್ನಾಗಿ ಫ್ರೈ ಆಗಿರಬೇಕು. ಹಾಗೆ ಸ್ವಲ್ಪ ಗಟ್ಟಿಯಾಗಿ ಆಗಿರುತ್ತಲ್ವ, ಆ ಥರ ಆಗಿರಬೇಕು. ಅಲ್ಲಿ ತನಕ ಇದನ್ನು ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡಿರ್ತೀನಿ. ಸ್ವಲ್ಪ ಆಯಿಲ್ ಕಡಿಮೆ ಅನಿಸ್ತಾ ಇತ್ತು, ಹಾಗಾಗಿ ಇನ್ನೊಂದು ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಮತ್ತೆ ಇದನ್ನು ಫ್ರೈ ಮಾಡ್ಕೋತಾ ಇರ್ತೀನಿ. ಕೆಲವೊಂದು ಸಾರಿ ಜಾಸ್ತಿ ಹಾಕ್ಕೊಂಡು ಮಾಡಿದ್ರೇ ಚೆನ್ನಾಗಿರೋದು. ಫುಲ್ ಡ್ರೈ ಥರ ಇದ್ದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅಂತ ಈ ಥರ ಮಾಡ್ಕೊಳ್ಳೋದು. ಸ್ವಲ್ಪನೇ ಹಾಕಿ ಮಾಡಿರ್ತೀನಿ, ಇನ್ ಕೇಸ್ ಏನಾದರೂ ಬೇಕಾದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳೋದಷ್ಟೇ. ಇಲ್ಲಾಂದರೆ ನೀವು ಇದನ್ನು ಡೀಪ್ ಫ್ರೈ ಸಹ ಮಾಡ್ಕೋಬೋದು. ಡೀಪ್ ಫ್ರೈ ಮಾಡ್ಕೊಳ್ಳೋದಕ್ಕಿಂತ ಇದೇ ಬೆಟರ್ ಅಂತ ಅನಿಸುತ್ತೆ ಅಂತ ಈ ಥರನೇ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಮೊದಲಿಗೆ ಹಿಟ್ಟನ್ನು ಕಲಸಿಟ್ಬಿಡ್ತು ಅಂತಂದರೆ ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಹಿಟ್ಟು ಕೂಡ ಸ್ವಲ್ಪ ಡಬಲ್ ಸೈಜಲ್ಲಿ ಆಗೋದಕ್ಕೆ ರೆಡಿ ಆಗ್ತಾ ಇರುತ್ತೆ. ಹಾಗಾಗಿ ಮೊದಲಿಗೆ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋಬೇಕು.
ಇವಾಗ ನಾನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಚೀಸ್ ಸಹ ಬಳಸ್ಕೊತಾ ಇದ್ದೀನಿ. ಇನ್ನು ಚೀಸ್ ಸ್ಲೈಸಸ್ ಸಹ ಬಳಸ್ಕೊತಾ ಇದ್ದೀನಿ. ಮನೇಲಿ ಇದ್ದಿದ್ದು ಇವೆರಡೇ ಚೀಸ್. ನೀವೇನಾದ್ರೂ ಪರ್ಫೆಕ್ಟಾಗಿ ಚೀಸ್ ಬರ್ಸ್ಟ್ ಪಿಜ್ಜಾ ಮಾಡ್ಕೊತಿದ್ದೀರಾ ಅಂತಂದರೆ ಅದಕ್ಕೆ ನೀವು ಚೀಸ್ ಸ್ಪ್ರೆಡ್ ಅಂತ ಬರುತ್ತೆ, ಕ್ರೀಮ್ ಥರ ಇರುತ್ತೆ, ಅದನ್ನು ಸಹ ಬಳಸ್ಕೋಬೋದು. ಅದಕ್ಕಿಂತ ಇದು ಬೆಟರ್ ಅಂತ ಅನಿಸುತ್ತೆ, ಇನ್ನೂ ಚೆನ್ನಾಗಿರುತ್ತೆ ಇದು. ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಇವಾಗ ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಹಿಟ್ಟು ಸಹ ಕರೆಕ್ಟಾಗಿ ಸಾಫ್ಟಾಗಿ ಆಗಿತ್ತು ನೋಡಿ. ಸ್ವಲ್ಪ ಡಬಲ್ ಸೈಜಲ್ಲಿ ಆಗಿತ್ತು. ಅದನ್ನು ಇನ್ನೊಮ್ಮೆ ಈ ಥರ ಮಿಕ್ಸ್ ಮಾಡ್ಕೊತೀನಿ ಅಷ್ಟೇ. ತುಂಬ ಜಾಸ್ತಿ ಹೊತ್ತೇನು ಹಿಟ್ಟನ್ನು ನಾದ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಜಸ್ಟ್ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಚಿಕ್ಕ ಉಂಡೆ ಮಾಡ್ಕೊತೀನಿ, ಹಾಗೆ ಇನ್ನೊಂದು ದಪ್ಪ ಉಂಡೆ ಮಾಡ್ಕೊಂಡಿರ್ತೀನಿ. ಒಂದೇ ಪಿಜ್ಜಾ ಮಾಡ್ತಾ ಇರೋದು ಹೇಳಿದೆ ಅಲ್ವಾ. ಆದ್ರೂ ಎರಡು ಏನಕ್ಕೆ ಬೇಕು ಅಂತ ಅಂದರೆ ಒಂದು ಎಕ್ಸ್ಟ್ರಾ ಲೇಯರ್ ಬೇಕಾಗುತ್ತೆ ಅಂತ ಒಂದು ಚಿಕ್ಕ ಉಂಡೆನ ತಗೊಂಡು ಅದನ್ನು ಲಟ್ಟಿಸ್ಕೋಬೇಕು ಚಪಾತಿ ಥರ. ಹಾಗೆ ಇನ್ನೊಂದು ಸೈಡಲ್ಲಿ ತವಾನು ಕೂಡ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಇನ್ನು ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿ, ಇಲ್ಲ ಅಂತಂದರೆ ಮೈದಾ ಹಿಟ್ಟನ್ನು ಹಾಕಿ ಚೆನ್ನಾಗಿ ಈ ಮಣೆ ಮೇಲೆ ಸ್ಪ್ರೆಡ್ ಮಾಡಿಕೊಂಡು ಹಿಟ್ಟನ್ನು ಈ ಥರ ರೌಂಡ್ ಥರ ಮಾಡ್ಕೋಬೇಕು. ಎಲ್ಲೂ ಕೂಡ ಬ್ರೇಕ್ ಇರಬಾರ್ದು. ಆ ಥರ ಮಾಡಿಕೊಂಡು ಕೈಯಲ್ಲಾದ್ರೂ ಈ ಥರ ಸ್ಪ್ರೆಡ್ ಮಾಡ್ಕೋಬೋದು. ಇಲ್ಲಾಂದರೆ ಲಟ್ಟಣಿಗೆಯಿಂದ ಈ ಥರ ಚಪಾತಿ ಥರ ಲಟ್ಟಿಸ್ಕೋಬೇಕು. ತುಂಬ ತೆಳುವಾಗಿಯೇ ಲಟ್ಟಿಸ್ಕೋಬೇಕು. ಯಾಕೆ ಅಂತ ಹೇಳ್ತೀನಿ. ಅದನ್ನು ಜಸ್ಟ್ ಒಂದು ಲೇಯರ್ಗೋಸ್ಕರ ಬಳಸ್ಕೊಳ್ಳೋದು. ಮುಂದೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇದನ್ನು ಬಳಸ್ಕೋತೀನಿ ಅಂತ. ಇವಾಗ ಈ ಥರ ತೆಳುವಾಗಿಯೇ ಲಟ್ಟಿಸ್ಕೋಬೇಕು. ಚಪಾತಿ ಯಾವ ಥರ ಲಟ್ಟಿಸ್ಕೋತೀವಲ್ವ ಅದೇ ಥರ ಲಟ್ಟಿಸ್ಕೊಂಡಿದ್ದ ನಂತರ ಇದನ್ನು 1 ನಿಮಿಷ ಎರಡೂ ಸೈಡು ಕೂಡ ಒಂದು 30 ಸೆಕೆಂಡ್ ಈ ಥರ ಬೇಯಿಸ್ಕೋಬೇಕಷ್ಟೆ. ತುಂಬ ಹೊತ್ತು ಜಾಸ್ತಿ ಏನು ಬೇಯಿಸ್ಕೊಳ್ಳೋಗತ್ಯ ಇಲ್ಲ. ಜಸ್ಟ್ ಈ ಥರ ಒಂದು 30 ಸೆಕೆಂಡ್ಸ್ ಬೇಯಿಸ್ಕೊಂಡು ಎತ್ತಿಟ್ಕೋಬೇಕು. ಆಲ್ಮೋಸ್ಟ್ ಇವಾಗ ಎಲ್ಲ ರೆಡಿ ಆಗಿತ್ತು. ಜಸ್ಟ್ ಇವಾಗ ಎಲ್ಲ ಸೆಟ್ ಮಾಡಿಕೊಂಡು ತವ ಮೇಲೆ ಹಾಕಿ ಬೇಕ್ ಮಾಡ್ಕೊಳ್ಳೋದಷ್ಟೇ. ತವ ಮೇಲೂ ಕೂಡ ಪರ್ಫೆಕ್ಟಾಗಿ ಬರುತ್ತೆ. ಅವನ್ ಇಲ್ಲ ಅಂದ್ರೂ ಕೂಡ ಆರಾಮಾಗಿ ದೋಸೆ ತವ ಮೇಲೆ ಅಥವಾ ಚಪಾತಿ ತವ ಮೇಲೆ ಮಾಡ್ಕೋಬೋದು. ಇವಾಗ ಹಿಟ್ಟು ಏನು ದೊಡ್ಡ ಸೈಜಲ್ಲಿ ಎತ್ತಿಟ್ಕೊಂಡಿದ್ದೆ ಅದರಲ್ಲಿ ಸ್ವಲ್ಪ ಮಾತ್ರ ತೆಗೆದಿಟ್ಕೊಂಡು ಇದನ್ನು ಈ ಥರ ಲಟ್ಟಿಸ್ಕೋಬೇಕು. ನಾರ್ಮಲಾಗಿ ಚಪಾತಿನ ಲಟ್ಟಿಸ್ಕೋತೀವಲ್ವ ಅದಕ್ಕಿಂತ ಸ್ವಲ್ಪ ಮಂದವಾಗಿರಬೇಕು ಅಷ್ಟೇ. ತುಂಬ ಜಾಸ್ತಿ ಮಂದ ಏನು ಬೇಡ, ಒಂದು ಸ್ವಲ್ಪ ಮಂದ ಇಟ್ಕೋಬೇಕು ಮಧ್ಯದಲ್ಲಿ ಮಾತ್ರ. ಇನ್ನು ಸೈಡ್ಸಲ್ಲೆಲ್ಲ ಸ್ವಲ್ಪ ತೆಳುವಾಗಿಯೇ ಲಟ್ಟಿಸ್ಕೋಬೇಕು ಚಪಾತಿ ಥರ. ಇಷ್ಟು ದೊಡ್ಡದಾಗೇ ಲಟ್ಟಿಸ್ಕೋಬೇಕಾಗತ್ತೆ. ನಂತರ ಇವಾಗ ಇದಕ್ಕೆ ನಾನು ಚೀಸ್ ಸ್ಲೈಸಸ್ನ ಬಳಸ್ಕೊತಾ ಇದ್ದೀನಿ. ಈ ಥರ ಮುರಿದು ಈ ಥರ ಸೇರಿಸ್ಕೊತೀನಿ. ನಾನು ಮೊದಲೇ ಹೇಳಿದಾಗೆ ನಾರ್ಮಲಾಗಿ ಹೊರಗಡೆ ಅಂದರೆ ನಾವು ಕೆಫೆಲಿ ಮತ್ತು ಡಾಮಿನೋಸಲ್ಲೆಲ್ಲ ತಿಂದಾಗ ಅವ್ರು ಬಳಸೋವಂಥದ್ದು ಚೀಸ್ ಬರ್ಸ್ಟ್ ಪಿಜ್ಜಾಗೆ ಚೀಸ್ ಸ್ಪ್ರೆಡ್ ಬರುತ್ತಲ್ವ ಅದನ್ನು ಹಾಕೋತಾರೆ. ಅದು ಆರಾಮಾಗಿ ಮಾರ್ಕೆಟ್ಗಳಲ್ಲೇ ಸಿಗುತ್ತೆ, ಆನ್ಲೈನಲ್ಲೂ ಕೂಡ ಸಿಗುತ್ತೆ. ಅದಿಲ್ಲ ಅಂತಂದರೆ ಈ ಥರ ಸ್ಲೈಸಸ್ ಸಹ ಬಳಸ್ಕೋಬೋದು. ಇದು ಕೂಡ ಬೇಗ ಸಾಫ್ಟ್ ಆಗುತ್ತೆ ಹಾಗಾಗಿ. ಇನ್ನು ಇದು ಕೂಡ ಇಲ್ಲ ಅಂತಂದರೆ ನಾರ್ಮಲ್ ಚೀಸ್ ಇರುತ್ತಲ್ವ ಅದನ್ನು ಕೂಡ ತುರಿದು ಇದಕ್ಕೆ ಸೇರಿಸ್ಕೋಬೋದು. ಈ ಥರ ಫಸ್ಟ್ ಒಂದು ಲೇಯರ್ನ ಹಾಕ್ಕೋಬೇಕು. ಆದಷ್ಟು ಜಾಸ್ತಿ ಚೀಸ್ನ ಬಳಸ್ಕೊಂಡ್ರೆ ಪಿಜ್ಜಾ ತುಂಬ ಚೆನ್ನಾಗಿರುತ್ತೆ. ಇವಾಗ ಅದ್ರ ಮೇಲ್ಗಡೆ ನಾವು ಮೊದಲೇ ಚಪಾತಿ ಥರ ಮಾಡಿ ಬೇಯಿಸಿಟ್ಕೊಂಡಿರ್ತೀವಲ್ವ ಅದನ್ನು ಅದ್ರ ಮೇಲ್ಗಡೆ ಹಾಕಿ ಅದಾದ ನಂತರ ಫೋರ್ಕಿಂದ ಇದನ್ನು ಈ ಥರ ಚುಚ್ಕೋಬೇಕು. ಇಲ್ಲ ಅಂತಂದರೆ ಅದು ಪೂರಿ ಥರ ಉಬ್ಬಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಚುಚ್ಕೊಂಡಿದ ನಂತರ ಈ ಸೈಡ್ಸಲ್ಲಿ ನಾವು ತೆಳುವಾಗಿ ಲಟ್ಟಿಸ್ಕೊಂಡಿರ್ತೀವಲ್ವ ಅದನ್ನು ಈ ಥರ ಫೋಲ್ಡ್ ಮಾಡಿ ಕ್ಲೋಸ್ ಮಾಡ್ಕೋಬೇಕು. ನಿಮಗೆ ಚೀಸ್ ಬರ್ಸ್ಟ್ ಪಿಜ್ಜಾ ಬೇಡ ಅಂತಂದರೆ ಜಸ್ಟ್ 1 ಲೇಯರಲ್ಲೇ ಮಾಡ್ಕೋಬೋದು. ಇದೆಲ್ಲ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ನಾನೇನು ದೊಡ್ಡದಾಗಿ ಲಟ್ಸಿದೆ ಅಲ್ವಾ ಅದ್ರ ಮೇಲೇ ಟಾಪಿಂಗ್ಸ್ನ ಹಾಕಿ ಜಸ್ಟ್ ನೀವು ಬೇಕ್ ಮಾಡ್ಕೊಳ್ಳೋದಷ್ಟೇ. ನಿಮಗೆ ಈ ಥರ ಡಬಲ್ ಲೇಯರಲ್ಲಿ ಚೀಸ್ ಬೇಕು ಅಂದರೆ ಈ ಥರ ಮಾಡ್ಕೋಬೇಕಾಗತ್ತೆ. ಇವಾಗ ಇದನ್ನು ಕಂಪ್ಲೀಟಾಗಿ ಎಲ್ಲೂ ಓಪನ್ ಆಗದೆ ಇರೋ ಥರ ಕ್ಲೋಸ್ ಮಾಡಿಕೊಂಡು ಅದಾದ ನಂತರ ಇವಾಗ ಪಿಜ್ಜಾ ಸಾಸ್ ಏನಿತ್ತು ಅದನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ನೀವು ಟೊಮ್ಯಾಟೊ ಕೆಚಪ್ ಸಹ ಹಾಕ್ಕೋಬೋದು. ಬಟ್ ಇದು ಸ್ವಲ್ಪ ಆನಿಯನ್ ಗಾರ್ಲಿಕ್ ಎಲ್ಲ ಜಾಸ್ತಿ ಹಾಕಿ ಮಾಡ್ಕೊಂಡಿರ್ತೀವಿ, ಸೊ ಹಾಗಾಗಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇವಾಗ ಪಿಜ್ಜಾ ಸಾಸ್ನೆಲ್ಲ ಸ್ಪ್ರೆಡ್ ಮಾಡ್ಕೊಂಡಿದ್ದಾಯಿತು. ನಾವು ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಪನ್ನೀರ್ನ ಈ ಥರ ಪ್ಲೇಸ್ ಮಾಡ್ಕೋಬೇಕು. ಅದಾದ ನಂತರ ಈ ಥರ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಹಾಕೋತಾ ಇದ್ದೀನಿ. ಟಾಪಿಂಗ್ಸ್ ನೀವು ಯಾವ್ದು ಬೇಕಾದರೂ ಹಾಕ್ಕೋಬೋದು. ಇದೇ ಹಾಕ್ಕೋಬೇಕು ಅದೇ ಹಾಕ್ಕೋಬೇಕು ಅಂತ ಏನಿಲ್ಲ. ಕ್ಯಾಪ್ಸಿಕಮ್ ಇದ್ದರೆ ಹಾಕ್ಕೋಬೋದು, ಟೊಮ್ಯಾಟೊ ಹಾಕ್ಕೋಬೋದು, ಇನ್ನು ಆಲಿವ್ಸ್ ಎಲ್ಲ ಇದ್ದರೆ ಅದನ್ನು ಕೂಡ ಹಾಕ್ಕೋಬೋದು. ಅಪರೂಪಕ್ಕೆ ಮಾಡ್ಕೊಳ್ಳೋದಕ್ಕೆ ಅದೆಲ್ಲ ಯಾಕೆ ತರಿಸ್ಕೋಬೇಕು ಅಂತ ಮನೆಯಲ್ಲಿರುವಂಥ ಐಟಮ್ಸ್ಗಳನ್ನೇ ಹಾಕಿ ಮಾಡ್ಕೋತಾ ಇದ್ದೀನಿ. ಇವಾಗ ಬೇಯಿಸಿ ಇಟ್ಕೊಂಡಿರುವಂಥ ಸ್ವೀಟ್ ಕಾರ್ನ್ನ ಹಾಕ್ಕೋತಾ ಇದ್ದೀನಿ. ಆಲ್ರೆಡಿ ಉಪ್ಪನ್ನು ಹಾಕಿ ಬೇಯಿಸ್ಕೊಂಡಿರ್ತೀನಿ. ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡಿದ್ದ ನಂತರ ನಾವು ಚೀಸ್ನ ಇವಾಗ ಹಾಕ್ಕೋಬೇಕು. ನೀವು ಚೀಸ್ ಸ್ಲೈಸಸ್ ಆದರೂ ಹಾಕ್ಕೋಬೋದು, ಇದ್ರ ಮೇಲ್ಗಡೆ ಈ ಥರ ಕಟ್ ಮಾಡಿ ಇಟ್ಕೊಂಡಿರುವಂಥ ಚೀಸ್ ಆದರೂ ಹಾಕ್ಕೋಬೋದು. ಇಲ್ಲಾಂದರೆ ಬ್ಲಾಕ್ ಚೀಸ್ನ ತೊಗೊಂಡು ತುರಿದು ಸಹ ಸೇರಿಸ್ಕೋಬೋದು. ನಾನು ಇವತ್ತು ಮಾರ್ಕೆಟಲ್ಲಿ ಸಿಗುತ್ತಲ್ವ ಅದೇ ಥರ ಮನೆಯಲ್ಲೇ ಚೀಸ್ನ ಮಾಡ್ಕೊಂಡಿದ್ದೆ. ಅಂದರೆ ಬ್ಲಾಕ್ ಚೀಸ್ ಇರುತ್ತಲ್ವ ಅದನ್ನು ಕಟ್ ಮಾಡಿಕೊಂಡು ಈ ಥರ ಮಾಡ್ಕೊಂಡಿದ್ದೆ ಅಷ್ಟೇ. ಇದಾದರೆ ತುಂಬ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ, ನೀಟಾಗಿ ಬೇಕಾಗುತ್ತೆ ಅಂತ. ಇವಾಗ ತವಾನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೆ ಆಲ್ರೆಡಿ ಪ್ರೀ ಹೀಟ್ ಮಾಡ್ಕೊಳ್ಳೋದಕ್ಕೆ.
ಅದು ಒಂದು 10 ನಿಮಿಷ ಪ್ರೀ ಹೀಟ್ ಆಗಿರಬೇಕು. ನಂತರ ಇದನ್ನು ಡೈರೆಕ್ಟಾಗಿ ತೆಗೆದು ತವ ಮೇಲೆ ಹಾಕ್ಕೋಬೇಕು. ಅದಾದ ನಂತರ ಒಂದು 10 ಸೆಕೆಂಡ್ ಆದಮೇಲೆ ಇದನ್ನು ತೆಗೆದು ಈ ಥರ ಒಂದು ಟ್ರೇ ಥರ ಇರುತ್ತಲ್ವ ಅದಕ್ಕೆ ಹಾಕ್ಕೋಬೇಕು. ನಾನು ಏನೋ ಟ್ರಯಲ್ ಮಾಡೋಕ್ಕೆ ಹೋಗಿ ಯಾವುದೋ ಒಂದು ರೆಸಿಪಿನ ಟ್ರಯಲ್ ಮಾಡೋಕ್ಕೆ ಹೋಗಿ ಅದ್ರ ಬೇಸ್ ಏನಿತ್ತು ಅದನ್ನು ಮಧ್ಯದಲ್ಲಿ ಸುಟ್ಟು ಹಾಕ್ಬಿಟ್ಟಿದ್ದೀನಿ. ಈ ಥರ ಕೆಲವೊಂದು ಸರಿ ಹಿಂಗಾಗುತ್ತೆ, ಪಾತ್ರೆ ಎಲ್ಲ ಹಾಳಾಗಿರೋದಿದೆ ನಾನು ಯಾವುದ್ಯಾವುದೋ ರೆಸಿಪಿನೆಲ್ಲ ಟ್ರೈ ಮಾಡೋಕ್ಕೆ ಹೋಗಿ. ಇವಾಗ ಅದ್ರ ಮೇಲ್ಗಡೆ ಪಿಜ್ಜಾನ ಇಟ್ಟು ಇದನ್ನು ಬೇಕ್ ಮಾಡ್ಕೋಬೇಕು. ನಾವು ಮುಚ್ಚುವಂಥ ಮುಚ್ಚುಳ ಇದಕ್ಕೆ ಟಚ್ ಆಗಬಾರ್ದು, ಆ ಥರ ಇರಬೇಕು. ಆವಾಗಲೇ ಪಿಜ್ಜಾ ಕರೆಕ್ಟಾಗಿ ಬರೋದು. ಈ ಥರ ಬೇಯಿಸಿದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ನಾರ್ಮಲ್ ಪ್ಲೇಟ್ ಬರುತ್ತಲ್ವ ಅದನ್ನು ಕೂಡ ತವಾ ಮೇಲೆ ಇಟ್ಟು ಬೇಕ್ ಮಾಡ್ಕೋಬೋದು. ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟಾಗಿ ಬಂದಿತ್ತು. ಇದನ್ನು ಎಷ್ಟೊತ್ತು ಬೇಕ್ ಮಾಡಿದ್ದೀನಿ ಅಂತ ಅಂದರೆ ಇದನ್ನು ಸಿಮ್ನಲ್ಲೇ ಇಟ್ಕೊಂಡು ಒಂದು 10 ನಿಮಿಷ ಬೇಕ್ ಮಾಡ್ಕೋಬೇಕು. ಅದಾದಮೇಲೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು 3 ಇಂದ 4 ನಿಮಿಷ ಮತ್ತೆ ಸಿಮ್ನಲ್ಲಿಟ್ಟು ಇನ್ನೊಂದು 10 ನಿಮಿಷ ಇದನ್ನು ಬೇಕ್ ಮಾಡಿಕೊಂಡ್ರೆ ಈ ಥರ ಪರ್ಫೆಕ್ಟ್ ಆಗಿರುವಂಥ ಪಿಜ್ಜಾ ರೆಡಿಯಾಗಿರುತ್ತೆ. ನೀವು ಎಷ್ಟು ಚೀಸ್ ಹಾಕಿದ್ದೀರಿ, ಹಾಗೆಯೇ ಬೇಸ್ ಎಷ್ಟು ದೊಡ್ಡದಾಗಿ ಮಾಡ್ಕೊಂಡಿದ್ದೀರಾ, ಮತ್ತು ಚಿಕ್ಕ ಪಿಜ್ಜಾ ಮಾಡ್ಕೋತಿದ್ದೀರಾ, ದೊಡ್ಡ ಪಿಜ್ಜಾ ಮಾಡ್ಕೋತಿದ್ದೀರಾ, ಅದ್ರ ಮೇಲೆ ಟೈಮಿಂಗ್ಸ್ ಆಗುತ್ತೆ. ಆದಷ್ಟು ಸಿಮ್ನಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ಮಧ್ಯದಲ್ಲಿ ಒಂದೊಂದು ಸತಿ 1 ನಿಮಿಷ ಅಥವಾ 30 ಸೆಕೆಂಡ್ಸ್ ಅಷ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಳೋದು, ಇಲ್ಲಾಂತಂದರೆ ಹೈ ಫ್ಲೇಮ್ನಲ್ಲಿ ಇಟ್ಕೊಳ್ಳೋದು ಮಾಡ್ಕೊಳ್ಳಿ. ಆವಾಗ ಪರ್ಫೆಕ್ಟಾಗಿ ರೆಡಿಯಾಗಿರುತ್ತೆ. ಮುಚ್ಚಳ ಅಷ್ಟೇ ಸ್ವಲ್ಪ ದೊಡ್ಡದಾಗಿರುವಂಥ ಮುಚ್ಚಳನ ತಗೊಳ್ಳಿ. ಇವಾಗ ಪಿಜ್ಜಾ ರೆಡಿಯಾಗಿದೆ. ಇದ್ರ ಮೇಲೆ ಆರಿಗ್ಯಾನೋ ಹಾಗೆಯೇ ಚಿಲ್ಲಿ ಫ್ಲೇಕ್ಸ್ನ ಹಾಕಿ ಸರ್ವ್ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಪರ್ಫೆಕ್ಟಾಗಿ ಬಂದಿತ್ತು ಈ ಪಿಜ್ಜಾ ಮಾತ್ರ. ಇದ್ರ ಮೇಲೆ ಸ್ವಲ್ಪ ಟೊಮೆಟೊ ಕೆಚಪ್ ಸಹ ಹಾಕ್ಕೋಬೇಕು. ಸುಮ್ಮನೆ ಹೇಳ್ತಾ ಇಲ್ಲ, ಕೆಲವೊಂದು ಸರಿ ಬೇಸ್ ಕರೆಕ್ಟಾಗಿ ಬಂದಿರೋದಿಲ್ಲ, ಫುಲ್ ಕ್ರಿಸ್ಪಿ ಆಗಿಬಿಟ್ಟಿರುತ್ತೆ, ಬ್ರೆಡ್ ಕರೆಕ್ಟಾಗಿ ಬಂದಿರೋದಿಲ್ಲ. ಆದರೆ ಇವತ್ತು ನಿಜವಾಗ್ಲೂ ಪರ್ಫೆಕ್ಟಾಗಿ ಬಂದಿತ್ತು. ಈ ಥರ ನೀವು ಕೂಡ ಮನೆಯಲ್ಲಿ ಪಿಜ್ಜಾನ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗ್ಬೋದು. ಇದೇನೇ ಹೆಲ್ದಿ ಅಲ್ಲ, ಆದರೆ ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ಮನೆಯಲ್ಲಿ ಮಾಡಿಕೊಂಡ್ರೆ ಸ್ವಲ್ಪನಾದರೂ ಹೆಲ್ದಿ ಆಗಿರುತ್ತೆ ಅಂತ ಅಷ್ಟೇ. ಚೀಸ್ ಹಾಕಿದ್ರೇ ಅದು ಪಿಜ್ಜಾ ಅಂತ ಅನ್ನಿಸ್ಕೊಳ್ಳೋದು. ವಿತೌಟ್ ಚೀಸ್ ಮಾಡ್ತೀವಿ ಅಂತ ಅಂದರೆ ಮೈದಾ ಹಿಟ್ಟಲ್ಲೆಲ್ಲ ಕ್ರೀಮ್ ಮಾಡ್ಕೋತೀವಿ ಅಂದರೆ ನಿಜವಾಗ್ಲೂ ಅದು ಪಿಜ್ಜಾ ಥರ ಟೇಸ್ಟ್ ಬರೋದೇ ಇಲ್ಲ. ಸ್ವಲ್ಪನಾದ್ರೂ ಆರಿಗೇನೋ ಚಿಲ್ಲಿ ಫ್ಲೇಕ್ಸ್ ಹಾಕಿರ್ತೀವಲ್ವ ಅದಕ್ಕೊಂಥರ ಬರ್ಬೋದೇನೋ, ಅದ್ರ ಫ್ರೇಗ್ರೆನ್ಸ್ ಆ ಥರ ಬರ್ಬೋದು. ಬಟ್ ಪಿಜ್ಜಾ ಅಂದರೆ ಚೀಸ್ ಹಾಕಲೇಬೇಕು. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.